ವಿಜಯನಗರ ಜಿಲ್ಲೆಯ ಲೋಕಪ್ಪನಹೊಲ ಗ್ರಾಮದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಸುತ್ತಲೂ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕಾಗಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಸಿಎಸ್ಆರ್ ಅನುದಾನದ ಅಡಿ ಇಂದು ಭೂಮಿ ಪೂಜೆ ವಿಧಿವಿಧಾನಗಳೊಂದಿಗೆ ಹೆಮ್ಮೆಯಿಂದ ನೆರವೇರಿಸಲಾಯಿತು. श्री महर्षि वाल्मीकि महाराज के, श्री महर्षि वाल्मीकि महाराज के, श्री महर्षि वाल्मीकि महाराज के, श्री वाल्मीकि महाराज की महाराज के जय जय नमः पार्वती पति हर हर महादेव. ಕಾರ್ಯಕ್ರಮದಲ್ಲಿ ಗ್ರಾಮದ ದೈವಸ್ಥರು, ಹಿರಿಯರು, ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಸ್ಎಲ್ಆರ್ ಮೆಟಾಲಿಕ್ ಸಂಸ್ಥೆಯ ಅಧಿಕಾರಿಗಳು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿದರು. ಭೂಮಿ ಪೂಜೆಯನ್ನು ಸ್ಥಳೀಯ ಧಾರ್ಮಿಕ ಗುರುಗಳು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಸಿಎಸ್ಆರ್ ಯೋಜನೆ ಅಡಿ ಕೈಗೊಳ್ಳಲಾಗುತ್ತಿರುವ ಈ ಕಾಂಪೌಂಡ್ ವಾಲ್ ನಿರ್ಮಾಣ ಕಾರ್ಯವು ವಾಲ್ಮೀಕಿ ಭವನಕ್ಕೆ ಭದ್ರತೆ, ಸೌಂದರ್ಯ ಮತ್ತು ಸಾರ್ವಜನಿಕ ಚಟುವಟಿಕೆಗಳಿಗೆ ಸೂಕ್ತ ವಾತಾವರಣ ಕಲ್ಪಿಸಲಿದೆ ಎಂದು ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದರು. ಈ ಎಸ್ಎಲ್ಆರ್ ಕಂಪನಿಯಿಂದ ಇವತ್ತು ನಮ್ಮ ಗ್ರಾಮಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಐಮೆಕ್ಸ್ ಲೇಟ್ ಇರ್ಬೋದು, ಒಂದು ಗುಡಿ ಕೆಲಸ ಇರ್ಬೋದು, ಒಂದು ಊರಾಗ ಯಾವುದೇ ಒಂದು ನಮಗೆ ತೊಂದರೆ ಆಗ್ತೈತಿ, ಇದನ್ನು ನಡೆಸ್ಕೊಡ್ರಿ ನೀವು ಅಂತ ನಾವು ಕೇಳ್ಕೊಂಡ್ರೆ ಶೀಘ್ರದಲ್ಲೇ ನಮಗೆ ಅವರು ಒಳ್ಳೆ ಸ್ಪಂದನೆ ಕೊಟ್ರೆ. ಇವತ್ತು ನಾವು ಎಲ್ಲ ಡಿಪಾರ್ಟ್ಮೆಂಟು ಎಸ್ಎಲ್ಆರ್ ಕಂಪ್ನಿಯಿಂದ ನಾವು ಗೌರವಿಸ್ತೀವಿ. ಯಾಕಂದ್ರೆ ನಾವು ಯಾವತ್ತೇ ಮಾತಾಡಿದ್ರು ಕೂಡ ಅವ್ರು ಸಪೋರ್ಟ್ ಮಾಡ್ಕೊಂಡ್ರು. ಒಂದು ಕುಡಿಯೋ ನೀರು ನಮಗೆ ತೊಂದರೆ ಆಗೈತೆ ಅಂದ್ರೆ ಕೂಡ ಅವ್ರು ಎಷ್ಟೋ ಅವ್ರ ಕಷ್ಟಗಳು ಬಂದರೂ ಕೂಡ ಮುಂದಿನ ದಿನಗಳು ಅನುಭವಿಸಿದ್ರು ಕೂಡ ನಮಗೆ ಕುಡಿಯೋ ನೀರಿಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಊರಿಗೆ ತೊಂದರೆ ಆಗ್ಬಾರ್ದು. ಪಕ್ಕದಾಗ ಒಂದು ಗ್ರಾಮ ಐತೆ ನಮ್ದು, ಒಂದು ಚಿಕ್ಕ ಗ್ರಾಮ, ಆ ಗ್ರಾಮಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಎಲ್ಲಿಂದ ಬೇಕಾದ್ರೆ ಕರೆಂಟ್ ಪವರ್ ಕೊಟ್ಟು ನಮಗೆ ನೀರು ಕೊಟ್ಟರು. ಒಂದು ಟೈಮ್ನಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಾರ. ಈ ಕಾಂಪೌಂಡಿಂದು ನಾವು ಒಂದು 3-4 ಟೈಮು ನಾವು ಅವರಿಗೆ ವಾದ ಮಾಡಿದ್ದೀವಿ. ನಾವು ಒಂದು ಕೆಲವೊಂದು ಬೇರೆ ಮೀಟಿಂಗ್ಗಳಿಗೆಲ್ಲ ನಾವು ಕುಂತ್ಕೊಂಡು ವಾದ ಮಾಡಿದ್ದೀವಿ. ಅದಕ್ಕೆ ಅವ್ರು ಏನಂದ್ರೆ ಇಲ್ಲ ಮಾಡೋಣ, ಅದು ಒಂದು ನಿಮ್ಮೂರ್ದು ಒಂದು ಐತಿ, ನಮಗೆ ಆಸೆ ಮಾಡ್ಬೇಕಂತ ಮಾಡಿಕೊಡೋಣ, ಮಾಡೇ ಮಾಡ್ತೀವಿ ನಾವಂತ ಒಂದು ಭರವಸೆ ಕೊಟ್ಟಿದ್ರು. ಇವತ್ತು ತಮ್ಮೆಲ್ಲರ ಮುಖಾಂತರ ಇದು ಒಂದು ಆಸೆ ಈಡೇರಿದೈತಲ್ಲ, ಅದು ಒಂದು ವಾಲ್ಮೀಕಿ ಭವನ ಕಾಂಪೌಂಡ್ ಒಂದು ಈಡೇರಿತಲ್ಲ, ಇದು ಒಂದು ದೊಡ್ಡ ಖುಷಿ ವಿಚಾರ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಅಧಿಕಾರಿಗಳಾದ ತಮರಳ್ಳಿ ಅಂಬರೀಶ್ ಅವರು, ಗ್ರಾಮಾಭಿವೃದ್ಧಿ ಮತ್ತು ಸಾಮಾಜಿಕ ಮೂಲಸೌಕರ್ಯ ವೃದ್ಧಿ ನಮ್ಮ ಸಂಸ್ಥೆಯ ಸದಾ ಆದ್ಯತೆ. ವಾಲ್ಮೀಕಿ ಭವನವು ಗ್ರಾಮದ ಸಾಂಸ್ಕೃತಿಕ ಕೇಂದ್ರವಾಗಿರುವುದರಿಂದ ಕಾಂಪೌಂಡ್ ವಾಲ್ ನಿರ್ಮಾಣ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯ ಭಾಗ ಎಂದು ಹೇಳಿದರು. ಎಸ್ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ, ಕಾರ್ಯರೂಪಕ್ಕೂ ತರ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಶಿಕ್ಷಣ, ರೈತರ ಅಭಿವೃದ್ಧಿ, ಆರೋಗ್ಯಕ್ಕೋಸ್ಕರನೇ ತುಂಬಷ್ಟು ವ್ಯಯ ಮಾಡ್ತೀವಿ. ಆ ಸಾಮಾಜಿಕ ಮಿತ್ರ ಯೋಜನೆಯಲ್ಲಿ ಇವತ್ತು ನಾವು ವಾಲ್ಮೀಕಿ ಭವನ ಕಾಂಪೌಂಡ್ ವಾಲು ಇವತ್ತು ಭೂಮಿ ಪೂಜೆ ನೆರವೇರಿಸಿದ್ವಿ. ಹಾಗೆ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಸಹ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಊರಿಗೆ ಸಂಪರ್ಕ ಒದಗಿಸುವ ಒಂದು ಮಧ್ಯದಲ್ಲಿ ಒಂದು ಹಳ್ಳ ಇದೆ. ಮಳೆಗಾಲದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕೊಡ್ರಂತಂದು ನಮಗೆ ಬಿಡಿಸ್ಕೊಟ್ರಂತಂದು ಮನವಿ ಸಹ ಕಳಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಆಲ್ರೆಡಿ ಅದಕ್ಕೂ ಅನುಮೋದನೆ ಸಿಕ್ಕಿದೆ. ಈ ತಿಂಗಳಲ್ಲಿ ಅದನ್ನು ಸಹ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹಾಗೆ ಮತ್ತೆ ಬಸ್ ಸ್ಟ್ಯಾಂಡ್, ಶಾಲೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಮತ್ತೆ ಊರಿನ ಗ್ರಾಮಸ್ಥರು ಮರಮನಹಳ್ಳಿ ಮತ್ತೆ ಅಥವಾ ಪಟ್ಟಣ ಪ್ರದೇಶಗಳಿಗೆ ಹೋಗುವಾಗ ಅಲ್ಲಿ ಸ್ಟ್ಯಾಂಡ್ ಬಂದು ರೋಡಲ್ಲಿ ನಿಂತ್ಕೊಳ್ತಾ ಇರ್ತಾರೆ. ಅಲ್ಲಿ ತುಂಬಷ್ಟು ಬಿಸಿಲು ಮತ್ತೆ ಯಾವುದೇ ಗಿಡಗಳಿಲ್ಲ. ಅದಕ್ಕೋಸ್ಕರ ಅದಕ್ಕೂ ಸಹ ಮನವಿ ಸಲ್ಲಿಸಿದ್ರು, ನಮಗೊಂದು ಬಸ್ ನಿಲ್ದಾಣ ಮಾಡಿಕೊಡ್ರಿ ಅಂತಂದು. ಅದಕ್ಕೂ ಸಹ ಅನುಮೋದನೆ ಸಿಕ್ಕಿದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮಗೆ ಜಾಗ ತೋರಿಸ್ಕೊಟ್ರಿಗಿನ ನಾವು ಅಲ್ಲಿ ಕೆಲಸನೂ ಪ್ರಾರಂಭಿಸ್ತಾ ಇದ್ವಿ. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ರೈತರ ಅಭಿವೃದ್ಧಿಗೋಸ್ಕರ ನಾವು ಸ್ಪ್ರೇಯರ್ ಮಿಷನ್ ಸಹ ಆಲ್ರೆಡಿ ಕಂಪ್ನಿಯಲ್ಲಿ ಬಂದಿದ್ದಾವೆ. ಅದನ್ನು ಕೂಡ ಸಹ ಅದನ್ನು ವಿತರಣೆ ಮಾಡುವ ಕಾರ್ಯಕ್ರಮಗಳು ಸಹ ಹಮ್ಮಿಕೊಂಡಿದ್ವಿ. ಹೀಗೆ ಶಿಕ್ಷಣ ಅಭಿವೃದ್ಧಿಗೋಸ್ಕರ ನಾವು ಈಗಾಗಲೇ ಶಾಲೆ ಅಭಿವೃದ್ಧಿ ಮಾಡಿದ್ವಿ, ಶಾಲೆ ನವೀಕರಣ ಮಾಡಿದ್ವಿ, ಮತ್ತು ಶೌಚಾಲಯದ ವ್ಯವಸ್ಥೆ ಮಾಡಿದ್ವಿ. ಪ್ರತ್ಯೇಕವಾಗಿ ಅದರಲ್ಲಿ ಹೆಣ್ಮಕ್ಳಿಗೆ ಮತ್ತು ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಾವು ಶೌಚಾಲಯದ ವ್ಯವಸ್ಥೆ ಮಾಡಿದ್ವಿ, ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ವಿ. ಮತ್ತು ಶಾಲೆ ಒಳಗಡೆ ಮಕ್ಕಳಿಗೆ ವಿದ್ಯುತ್ ವ್ಯವಸ್ಥೆ ಮಾಡಿಬಿಟ್ಟು ಫ್ಯಾನು ಅವೆಲ್ಲ ಹಾಕ್ಕೊಟ್ಟಿದ್ವಿ. ಮತ್ತು ಕುಡಿಯ ನೀರಿಗೋಸ್ಕರ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ವಿ. ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮತ್ತು ಹಾಗೂ ಊರಿನ
ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಭೇದ ಭಾವ ಇಲ್ದಂಗೆ, ಯಾವುದೇ ಜಾತಿ ಮತ ಇಲ್ದಂಗೆ ಆಗಿರ್ಬೋದು, ಮಸೀದಿಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಹಲವಾರು ಅನುದಾನಗಳನ್ನ ಕೊಡ್ತಾನೇ ಇದ್ದೀವಿ ಮತ್ತು ಮುಂದೆನೂ ಕೊಡ್ತೀವಿ. ಒಂದು ಇವತ್ತು ನಾನು ಹೇಳೋದೇನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, SLR ಮೆಟಾಲಿಕ್ಸ್ ಅನ್ನೋ ಕಂಪನಿ ಒಂದು ಅಕ್ಷಯ ಪಾತ್ರ ಇದ್ದಂಗೆ, ಅದನ್ನು ನೀಡ್ಕೊಂಡು ನೋಡ್ಬೇಕು ಅಷ್ಟೇ ನಾವು ವಿನಃ ಅದನ್ನು ಬೇರೆ ರೀತಿಯಾಗಿ ದುರುಪಯೋಗ ಪಡಿಸ್ಕೋಬಾರ್ದು ಅಂತಂದು ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ಕೊಳ್ತೀನಿ. ಥ್ಯಾಂಕ್ ಯು. ಗ್ರಾಮದ ಹಿರಿಯ ಮುಖಂಡರು CSR ಯೋಜನೆ ಅಡಿ ದೊರೆತ ಸಹಾಯಕ್ಕೆ ಧನ್ಯವಾದಗಳನ್ನು ತಿಳಿಸಿ, ಗ್ರಾಮದ ಶಿಕ್ಷಣ ಮತ್ತು ಸಮುದಾಯದ ಅಭಿವೃದ್ಧಿಗೆ SLR ಸಂಸ್ಥೆ ಈಗಾಗಲೇ ನೀಡುತ್ತಿರುವ ಅನೇಕ ಅನುದಾನಗಳು ಅತ್ಯಂತ ಸಹಕಾರಿಯಾಗಿದೆ. ಈ ಹೊಸ ಯೋಜನೆ ವಾಲ್ಮೀಕಿ ಭವನದ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಅನೇಕ ಕಾರ್ಯಗಳನ್ನು SLR ಕಂಪನಿಯಿಂದ CSR ಯೋಜನೆಯಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಇನ್ನೂ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಹಳ್ಳದಲ್ಲಿ ಒಂದು ಬ್ರಿಡ್ಜ್ ಇದೆ, ಒಂದು ಬಸ್ ಸ್ಟ್ಯಾಂಡ್ ಇದೆ. ನಾವು ಕೊಟ್ಟರದ್ರಾಗ ಈ ವಾಲ್ಮೀಕಿ ಸಮುದಾಯ ಭವನ ಕಾಂಪೌಂಡ್ ಭಾಳ ದಿನದಿಂದ ಆಸೆ ಇತ್ತಿದ್ದು, ಇವಾಗ ನೆರವೇರೈತಿ. ಹಾಗಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಕಂಪ್ನಿ ರಾಜ್ಕುಮಾರ್ ಸರ್ ಗೋಯಲ್ ಸರ್ಗೂ ನಮಸ್ಕಾರ, ಧನ್ಯವಾದಗಳು. ಏನೇ ಕುಂದುಕೊರತೆಗಳು ಇದ್ನಪ್ಪ ಅಂದ್ರೆ ಹೋಗಿ ಕೇಳ್ಕೊಂಡಾಗ ಯಾವಾಗಲೂ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ಆವೇಶಕ್ಕೊಳಗಾಗದಂಗೆ ಕುಂತ್ಕೊಂಡು ಕೇಳಿದಾಗ ಎಲ್ಲದಕ್ಕೂ ಸ್ಪಂದಿಸಿದಾಗ ನಾವು ಕೂಡ ಹೋಗಿ ಅವರಿಗೆ ಈ ರೀತಿ ಆಗ್ಬೇಕು ಸರ್, ಈ ರೀತಿ ಇಲ್ಲ ಅಂತ ಅಂದಾಗ ಆಯ್ತು ಇಮಿಡಿಯೇಟ್ಲಿ ಆಗದೇ ಇರ್ಬೋದು, ಕೆಲವೊಂದು ಇಮಿಡಿಯೇಟ್ಲಿ ಮಾಡಿಕೊಟ್ಟಿದ್ದಾರೆ, ಕೆಲವೊಂದು ಆಗಂತವು ಇನ್ನೂ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಮಾಡಿಕೊಡ್ತಾರಂತ ನಮಗೆ ಭರವಸೆ ಇದೆ. ಹಾಗಾಗಿ ಎಲ್ಲರೂ ನಾವು ಒಂದು ಕಂಪ್ನಿ ಬಗಲಾಗೈತಂದ್ರೆ ನಾವು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ಅನುಕೂಲ ಆಗ್ತೈತಿ. ಎಲ್ಲ ಕುಂದುಕೊರತೆಗಳು ಯಾರಲ್ಲಿಲ್ಲ ಅನ್ಬೇಕು, ಎಲ್ಲರಲ್ಲಿ ಇದ್ದಾವೆ. ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡು ಹೋಗ್ಬೇಕು. ನಾವು ಕೂಡ ಏನೂ ಆಗೋದಿಲ್ಲ. ಮುಂದೆ ಎಲ್ಲವೂ ಸಹಕಾರ ಮಾಡ್ಕೊಂತ ನಾವು ಕೂಡ ಅವ್ರಿಗೆ ಸ್ಪಂದನೆ ಮಾಡ್ಕೊಂತ ಹೋದ್ನಪ್ಪ ಅಂದ್ರೆ ಎಲ್ಲವೂ ಆಗ್ತಾವೆ ಕೆಲಸ ಕಾರ್ಯಗಳು. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಈ ವಿಚಾರದಲ್ಲಿ ನಾವು ಕೆಲವೊಂದು ಇನ್ನೂ ಕೇಳೋ ಕೂಡ ಅದಾವು, ಕೇಳ್ತಾ ಇದೀವಿ ಅವ್ರಿಗೆ ಮಾಡಿಕೊಡ್ರಿ ದಯವಿಟ್ಟು. ಕೆಲವೊಂದು ವಿಚಾರದಲ್ಲಿ ಈ ಥರ ಹಿಂಗೆ ಆಗ್ತೈತಿ, ಈ ಥರ ಇಲ್ಲ ಅಂತ ಹೇಳ್ಕತ್ತೀವಿ. ನಾವು ಕೂಡ ಇನ್ನೂ ಸ್ಪಂದಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರು. ಕಾರ್ಯಕ್ರಮದಲ್ಲಿ ಕೆ ಸಕ್ಕರಪ್ಪ, ಸಿ ಬಸವರಾಜ್, ಸಿ ಹನುಮಂತಪ್ಪ, ಟಿ ಹನುಮಂತಪ್ಪ ಮರಾಠಿ, ಚಂದ್ರಪ್ಪ ಸೋಗಿ, ನಾಗರಾಜ, ಟಿ ಜಯಂತ್, ಕೆ ಸೋಮಪ್ಪ, ಕೆಬಿ ಸತೀಶ, ಕೆಬಿ ಮಹೇಶ್, ಪಿ ಜಂಬಯ್ಯ, ಡಿ ಮಂಜುನಾಥ್ ಉಪಾರ್, ಬಸಪ್ಪ ಸೇರಿದಂತೆ ಊರಿನ ಮುಖಂಡರು ಮತ್ತು ಯುವಕರು ಭಾಗವಹಿಸಿದ್ದರು. ಶ್ರೀ ಮಹರ್ಷಿ ವಾಲ್ಮೀಕಿ ಪಾದಾರವಿಂದಕ್ಕೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು SLR ಮೆಟಾಲಿಕ್ಸ್ ಕಂಪನಿ ವತಿಯಿಂದ ಸಾಮಾಜಿಕ ಮಿತ್ರ ಯೋಜನೆಯಡಿಯಲ್ಲಿ ನಮ್ಮ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದ ಸುತ್ತಲಿನ ಕಾಂಪೌಂಡನ್ನು ನೆರವೇರಿಸಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೂ ನಮ್ಮ SLR ಫ್ಯಾಕ್ಟರಿಯ MD ಆಗಿರ್ತಕ್ಕಂಥ ರಾಜ್ಕುಮಾರ್ ಗೋಯಲ್ ಸರ್ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ಊರಿನ ಪಕ್ಕದಲ್ಲಿ ಒಂದು ಕಾರ್ಖಾನೆ ಬಂದಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಏಕೆಂದರೆ ಇವತ್ತಿನ ದಿನ ನಮ್ಮೂರಲ್ಲಿ ಅನೇಕ CSR ಯೋಜನೆಯಿಂದ ಒಂದು ಶಾಲೆಯ ಮೇಲ್ಛಾವಣಿ ಆಗಿರ್ಬೋದು, ಶಾಲೆಗೆ ಸುಣ್ಣ ಬಣ್ಣ ಕೊಡೋದಾಗಿರ್ಬೋದು, ಆಮೇಲೆ ಈಗ ಕಾಂಪೌಂಡ್ ಬಂದಿದೆ. ಇದೇ ರೀತಿಯಾಗಿ ಕಂಪನಿಯಿಂದ ನಮ್ಮ ಊರಿನ ಗ್ರಾಮಕ್ಕೆ ಸದಾ ನೆರವು ನೀಡುತ್ತಾ ಬಂದರೆ ನಾವು ಖಂಡಿತವಾಗಿಯೂ ಆ ಕಂಪನಿಗೆ ಯಾವಾಗಲೂ ಸದಾ ನಮ್ಮ ಸಹಕಾರ ಇರುತ್ತಂದು ಹೇಳ್ತಾ, ಕಂಪನಿ ಮತ್ತು ನಮ್ಮ ಊರ ಗ್ರಾಮ ಎರಡು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಒಬ್ಬರಿಗೊಬ್ಬರು ಅರ್ಥಿಕೊಂಡು ಅದರಿಂದ ಸದುಪಯೋಗ ಪಡೆದುಕೊಂಡು ನಾವೆಲ್ಲರೂ ಕಂಪನಿಗೆ ಸಹಕಾರ ಕೊಡುತ್ತಾ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. SLR ಮೆಟಾಲಿಕ್ಸ್ ಕಂಪನಿಯಿಂದ ವೇದವ್ಯಾಸ, ತಮ್ರಹಳ್ಳಿ ಅಂಬರೀಶ್, ಸುನೀಲ್, ಮಲ್ಲಿಕಾರ್ಜುನ ಕೊಟ್ಟಾಲ್, ಮಾರುತಿ ಘೋಷಿ, ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ದಿನ SLR ಮೆಟಾಲಿಕ್ಸ್ ಕಂಪನಿಯಿಂದ ಈ ಸಾಮಾಜಿಕ ಮಿತ್ರ ಯೋಜನೆಯಡಿ ಈ ವಾಲ್ಮೀಕಿ ಸಮುದಾಯಕ್ಕೆ ಕಾಂಪೌಂಡ್ ಅನ್ನ ಕಟ್ಟಿಸ್ಬೇಕು ಅಂತ ತೀರ್ಮಾನಿಸಲಾಗಿದೆ. ಈ ಕಾಂಪೌಂಡ್ ಕಟ್ಟಿಸ್ತೀವಿ, ಅದು ಮಾಡ್ತೀವಿ, ಅದು ಮುಖ್ಯ. ಬಟ್ ನಿಮ್ಮೆಲ್ಲರ ಸಹಕಾರ ಅದು ಇಂಪಾರ್ಟೆಂಟ್. ನಾವು ಬರ್ತೀವಿ, ಕಾಂಪೌಂಡ್ ಕಟ್ಟಿಸ್ತೀವಿ, ಹೋಗ್ಬಿಡ್ತೀವಿ ಅಷ್ಟೇ. ಬಟ್ ಅದನ್ನ ಮೇಂಟೈನ್ ಮಾಡೋದು, ಅದನ್ನ ಸುರಕ್ಷತೆಯನ್ನ ಕಾಪಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಸೊ ಈಗ ಏನಾಗಪ್ಪ ಅಂದ್ರೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ರಿ, ಒಂದು ಮನವಿಯನ್ನ ಸಲ್ಲಿಸಿದ್ರಿ.
ಸೊ ಒಂದು ಸಾಮಾಜಿಕ ಮಿತ್ರದಡಿ ಸೊ SLR ಮೆಟಾಲಿಕ್ಸ್ ಇಂದ ಒಂದು ಈ ಕಾರ್ಯ ಆಗ್ಬೇಕು ಅಂತ ಹೇಳಿ ಸೊ ನಮ್ಮ MD ಸರ್ ಅಪ್ರೂವ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಇಲ್ಲಿ ಬಂದಿರೋದು ಕಾರಣಕರ್ತರುಗಳು ಅಷ್ಟೇ. ಇದಕ್ಕೆಲ್ಲ ಕಾರಣ ನಮ್ಮ MD ಸರ್ ರಾಜ್ಕುಮಾರ್ ಗೋಯಲ್ ಸರ್. ಅವ್ರು ಚೆನ್ನಾಗಿರ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಕರುಣೆ ಅವ್ರ ಮೇಲೆ ಅದು ಮುಖ್ಯವಾಗಿ. ಸೊ ನೀವೆಲ್ಲರೂ ಎಲ್ಲದಕ್ಕೂ ಸಹಾಯ ಮಾಡಿದಿರಿ. ಇದೇ ಸಹಾಯ, ಇದೇ ಅನುಕಂಪ, ಇದೇ ಸಪೋರ್ಟ್ ಮುಂದೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ MD ಸರ್ ಅದೇ ಈ ಮುಂಚೆ ಹೇಳಿದ ಹಾಗೆ ಇನ್ನೂ ಸಾಕಷ್ಟು CSR ಅಡಿಯಲ್ಲಿ ಕೆಲಸಗಳು ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೆಸ್ಕೊಡ್ತೀವಿ ಅಂತಂದೇಳಿ ನಮ್ಮ MD ಸರ್ ಪರವಾಗಿ ಹೀಗೆ ನಿಮ್ಮ ಸಪೋರ್ಟ್ ಕೂಡ ಕಂಪ್ನಿ ಹೀಗೆ ಇರಲಿ. ಕಂಪ್ನಿ ಕೂಡ ನಿಮಗೂ ಅದೇ ಥರ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡುತ್ತೆ. ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿವಸದಲ್ಲಿ ನಮ್ಮ ಊರಿಗೆ ವಾಲ್ಮೀಕಿ ಕಾಂಪೌಂಡನ್ನು SLR ಮೆಟಾಲಿಕ್ಸ್ನವರು ಒಳ್ಳೆಯ ತುಂಬ ಹೃದಯದಿಂದ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಲ್ಲ ಥರದ ಕೃತಜ್ಞತೆಯನ್ನು ಅವ್ರಿಗೆ ಅರ್ಪಿಸ್ತೇವೆ. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ SLR ಕಂಪ್ನಿ ಕಡೆಯಿಂದ ನಮ್ಮ ರಾಜ್ಕುಮಾರ್ ಸರ್ ಗೋಯಲ್ ದಯೆಯಿಂದ ಇವತ್ತು ಊರಿನ ಮುಖಂಡರೆಲ್ಲ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು CSR ಅಡಿಯಲ್ಲಿ ಇವತ್ತು ವಾಲ್ಮೀಕಿ ಕಾಂಪೌಂಡನ್ನು ಕಟ್ಟಲಿಕ್ಕೆ ನಾವು ಇವತ್ತು ಭೂಮಿ ಪೂಜೆ ನೆರವೇರಿಸಿದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಜ್ಕುಮಾರ್ ಗೋಯಲ್ ಸರ್ ಅವರು ಮುಂದಿನ ದಿನಗಳಲ್ಲಿ ಹಲವಾರು CSR ಅಡಿಯಲ್ಲಿ ಇನ್ನ ಕಾರ್ಯಕ್ರಮಗಳು ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. ಮುಂದೆ ಮಾಡಿಕೊಡ್ತೀವಿ ಅಂತಲೂ ನಮ್ಮ ಸಾರ್ ಹೇಳಿದ್ದಾರೆ. ಅವ್ರೇನಾದ್ರು ಕೊಟ್ಟರೆ ಮುಂದೆ ಇದು ಕಾರ್ಯಕ್ರಮ ಕೊಡ್ತಾ ಇದ್ದಂತೆ ಎರಡು ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ. SLR ಮೆಟಾಲಿಕ್ಸ್ ವತಿಯಿಂದ ಸಾಮಾಜಿಕ ಮಿತ್ರ ಯೋಜನೆಯಡಿಯಲ್ಲಿ ನಮ್ಮ ಲೋಕಪ್ಪನಹೊಳೆ ಗ್ರಾಮಕ್ಕೆ ವಿಶೇಷವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಅನುದಾನವನ್ನು ನೀಡಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿರ್ತಾರೆ. ಹಾಗೆಯೇ ನಾವು ಬಹುದಿನಗಳ ಬೇಡಿಕೆ ಆಗಿತ್ತಿದ್ದು ಸುಮಾರು 2 ವರ್ಷದ ಹಿಂದೆ ಒಂದು ಮೀಟಿಂಗ್ ಕರೆದಿದ್ರಲ್ಲಿ ಯಾವುದೋ ಒಂದು ವಿಚಾರವಾಗಿ ಮೀಟಿಂಗ್ ಕರೆದಾಗ ನಾವು ಹೇಳಿದ್ವಿ ಲೋಕಪ್ಪನಹೊಲದಲ್ಲಿ 70% ವಾಲ್ಮೀಕಿ ಸಮುದಾಯ ಐತಿ. ಹಾಗಾಗಿ ಕಾಂಪೌಂಡು ವಾಲ್ಮೀಕಿ ಭವನನೇ ಇದೆ, ಕಾಂಪೌಂಡು ಅತಿ ಜರೂರಾಗಿ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡಿಕೊಂಡಾಗ ಅವ್ರು ಇಮಿಡಿಯೇಟ್ ಆಗಿ ಅವತ್ತೇ ಕಳಿಸ್ಬಿಟ್ರು. ಇಂಜಿನಿಯರ್ಗಳು ಕಳಿಸಿ ಇಲ್ಲಿ ಎಲ್ಲ ಮೆಜರ್ಮೆಂಟ್ ಮಾಡಿ ಒಂದು ಎಸ್ಟಿಮೇಟ್ ಮಾಡಿ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ. ನಮಗೆಲ್ಲ ಭಾಳ ಖುಷಿ ವಿಚಾರ. ಹಾಗಾಗಿ ಇಂಥ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳು ಅತಿ ಹೆಚ್ಚು ಆಗಲಿ, ನಾವು ಸಹ ಕಂಪ್ನಿಗೆ ಸಪೋರ್ಟ್ ಇರ್ತೈತಿ ನಮ್ಮ ಲೋಕಪ್ಪನಹೊಳೆ ವತಿಯಿಂದ ಅಂತೇಳಿ ಒಂದೆರಡು. ಇವತ್ತು ಯಾವುದೇ ಕಾರ್ಯಕ್ರಮ ಆಗಿರಲಿ, ಇವತ್ತು ಸಾಲಿದಾಗಿರ್ಲು, ಮಸೀದಿದಾಗಿರ್ಲು, ಇವತ್ತು ಗುಳೆಲೆಕ್ಕಮ್ಮನ ದೇವಸ್ಥಾನ ಕಟ್ಸೋದಾಗಿರ್ಲು, ಯಾವುದೇ ಕಾರ್ಯಕ್ರಮ ಆಗಿರ್ಲು, ಇವತ್ತು SLR ಮೆಟಾಲಿಕ್ಸ್ಲಿಂದ ಎಷ್ಟನ ಆಗಲು ಇವತ್ತು ಸಹಾಯ ಆಗತ್ತೈತೆ. ಇವತ್ತು ಮಾಡ್ಕೊಂತ ಹೋಗೋಣ. ಇವತ್ತು ಕಾಂಪೌಂಡಿಂದು SLR ಮೆಟಾಲಿಕ್ಸ್ಲಿಂದ ಇವತ್ತು ಎಷ್ಟನ ಆಗಲು ಇವತ್ತು ಕಾಂಪೌಂಡ್ ನಮ್ಮ ಹೋಗಿ ಆರ್ಡ್ರ್ ಕೊಟ್ಟದಕ್ಕಾಗಿ ನಮಗೆ ಹಾಕಿ ಕೊಟ್ಟದ್ರ. ಇವತ್ತು ಯಾವುದೇ ಸಮಾಜ ಆಗಿರ್ಲು ಅವ್ರು ಹಿಂದೆ ಮುಂದೆ ನೋಡಿಲ್ಲ, ಪ್ರತಿಯೊಂದಕ್ಕೆ ಕೇಳಿದ್ರೆ ಕೂಡ ಹೋಗಿ ನಮಗೆ ಮಾಡಿ ಕೊಟ್ಟದ್ರ. ಆ ಪ್ರಕಾರ ಇವತ್ತು ನಡ್ಕೊಂಡು ಹೋಗ್ತಾ ಇದಾರ, ನಾವು ನಡ್ಕೊಂಡು ಹೋಗ್ತಾ ಇದೀವಿ.